ಸಮಯ ಬೆಳಿಗ್ಗೆ 4:21. ನಮ್ಮ ಊರಿನ ಬಸ್ ಹೋಗ್ತಾ ಇದೆ. ನಾವು ಗೋವಾ ಹೊರಡೋದಕ್ಕೆ ರೆಡಿ ಆಗ್ತಾಯಿದ್ದೀವಿ. ಇನ್ನೂ ಕತ್ಲಿದೆ, ಎಲ್ಲ ಮಲಗಿದ್ದಾರೆ. ನಾವು ಹೊರಡ್ತೀವಿ. ಇನ್ನು ನಮ್ಮ ಸ್ನೇಹಿತರು ಕೂಡ ಮನೆಗೆ ಬಂದಿದ್ದಾರೆ, ಅಜಯ್ ಮತ್ತು ದರ್ಶನ್ನು. ಇವರೆಲ್ಲ ಏನು ಮಾಡ್ತಾಯಿದ್ದಾರೆ, ರೆಡಿ ಆಗಿದ್ದಾರೋ ಇಲ್ಲವೋ ಸ್ವಲ್ಪ ನೋಡ್ಕೊಂಬರೋಣ. ಒಳಗಡೆ ಹೋಗಿ ಬನ್ನಿ ಸ್ನೇಹಿತರೆ. ನೋಡಿ, ಅಜಯ್ ಅವರು ಬ್ಯಾಗಿಂದ ಇನ್ನು ಬಟ್ಟೆ ಎಲ್ಲ ತೆಗ್ದು ಯಾವ್ಯಾವ ಬೇಕು ಅಂತ ರೆಡಿ ಆಗ್ತಾಯಿದ್ದಾರೆ. ದರ್ಶನ ಎತ್ತೋದ ನೋಡಿ, ಇವನು ಇನ್ನೂ ಈಗೆದ್ದು ಇನ್ನು ಅಂಡರ್ವೇರ್ ಹಾಕ್ಕೊಂಡು ಮುಖ ತೊಳಿತಾ ಇದ್ದಾನೆ. ಬೇಗ ತೊಳಿಯಪ್ಪ. ನಾವೀಗ ರೆಡಿ ಆಗ್ತಾಯಿದ್ದೀವಿ. ಕ್ಯಾಬು ಬುಕ್ ಮಾಡಬೇಕು. ಇನ್ನೇನು ಕ್ಯಾಬ್ ಬುಕ್ ಮಾಡ್ತೀವಿ, ಬರುತ್ತೆ ಒಂದು 5 ನಿಮಿಷದಲ್ಲಿ. ಈಗ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. 1176 ತೋರಿಸ್ತಾ ಇದೆ. ಓಲಾ ಬುಕ್ ಮಾಡಿದ್ದೀವಿ. ಗೋವಾ ಏರ್ಪೋರ್ಟ್ ರೋಡ್ ಇದು ನೋಡಿ, ಸೂಪರಾಗಿ ಮಾಡಿದ್ದಾರೆ. ಒಳಗಡೆ ಸ್ವಲ್ಪ ದೂರ ಮಾತ್ರ ಫಾರಿನರ್ಸ್ ಎಲ್ಲ ಬರ್ತಾ ಇರ್ತಾರಲ್ಲ, ಇನ್ನೂ ಲೈಟ್ ಎಲ್ಲ ಹಾಕಿದ್ದಾರೆ. ಬೆಳಗಿನ ಜಾವ ಸೂಪರಾಗಿದೆ. ತುಂಬಾ ಬೇಗ ಬಂದ್ಬಿಟ್ಟು ನಾವು 1:15 1 ಆಗುತ್ತೆ ಅಲ್ಲಿ ಇಷ್ಟು ದೂರ ಬರಬೇಕು ಅಂದ್ಕೊಂಡಿದ್ದೆ. ಬೆಳಿಗ್ಗೆ ಟ್ರಾಫಿಕ್ ಇರಲಿಲ್ಲ, ಸೊ ತುಂಬಾ ಬೇಗನೆ ಬಂದುಬಿಟ್ಟಿದ್ದೀವಿ. ಸೊ ಇನ್ನೊಂದು 5 ನಿಮಿಷದಲ್ಲಿ ನಾವು ಏರ್ಪೋರ್ಟ್ನ ರೀಚ್ ಆಗ್ತೀವಿ. ನೋಡಿ, ಬಂದೇ ಬಿಟ್ಟಿದ್ದೀವಿ ಏರ್ಪೋರ್ಟ್ಗೆ. ಇದೇ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಟರ್ಮಿನಲ್ 1 ಮತ್ತು 2 ಬೇರೆ ಇದೆ. ಅದು ಸ್ವಲ್ಪ ಕೆಲವೊಂದು ವರ್ಷಗಳ ಹಿಂದೆ ಆಗಿದೆ. ಟರ್ಮಿನಲ್ 2 ಅಂತ, ಅದು ಎಲ್ಲ ಒಂದು ವುಡ್ಡಲ್ಲಿ ಅಂದರೆ ಬಿದ್ದರೂ ಒಂದು ಇದರಲ್ಲಿ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ನೋಡಿ, ಒಳಗಡೆ ಈಗ ಎಂಟ್ರಿ ಆಗ್ತಾ ಇದ್ದೀವಿ. ಒಳಗಡೆ ಹೋಗಬೇಕು. ಸೆಕ್ಯೂರಿಟಿ ಚೆಕ್ಕಿಂಗ್ ಇದೆ. ಫಸ್ಟು ಬೋರ್ಡಿಂಗ್ ಪಾಸ್ ತಗೊಬೇಕು. ನೀವು ಹೊರಗಡೆನೇ ಸಿಸ್ಟಮಲ್ಲಿ ತಗೊಬೋದು ಬೋರ್ಡಿಂಗ್ ಪಾಸು. ಇಲ್ಲೆಲ್ಲ ನೋಡಿ, ಅದರಿಂದ ಈಚೆಗಡೆ ಎಲ್ಲ ರೆಸ್ಟೋರೆಂಟ್ಗಳು, ತುಂಬ ಹೋಟಲು ಇವೆಲ್ಲ ಇದ್ದಾವೆ. ನೀವೇನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಬಟ್ ಹೇಳ್ತಿದ್ದೀನಿ, ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಇದೆಲ್ಲ ಮಾಡೋದಕ್ಕೆ. ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ. ನೋಡಿ, ಒಳಗಡೆ ಈಗ ಹೋಗಬೇಕು. ಸೆಕ್ಯೂರಿಟಿ ಚೆಕಿಂಗ್ ಆಗುತ್ತೆ. ಬೋರ್ಡಿಂಗ್ ಪಾಸ್ ಒಳಗಡೆ ಕೂಡ ನಾವು ತೊಗೊಬೋದು. ನಮ್ಮದು 7 ಗೇಟು. ಈಗ ಹೋಗ್ತಾ ಇದ್ದೀವಿ. ಇಲ್ಲಿ ಆ್ಯಕ್ಚುಲಿ ಎಷ್ಟು ಎಕ್ಸ್ಪೆನ್ಸಿವ್ ಇದೆ ಅಂದರೆ, ನಾನು ಆಮೇಲೆ ಹೇಳ್ತೀನಿ. ಒಂದೇ ಒಂದು ಏನಾದರೂ ನೀವು ತಿನ್ನಬೇಕು ಅಥವಾ ಏನಾದರೂ ಒಂದು ತೊಗೊಬೇಕು ಅಂತ, ಒಂದು ವಾಟರ್ ಬಾಟ್ಲು 50 ರೂಪೀಸ್ ಇದೆ. ಆ ಥರ ಎಲ್ಲ ಇದೆ. ಬಟ್ ನೋಡೋದಕ್ಕೆ ಮಾತ್ರ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ನಮ್ಮ ಬೆಂಗಳೂರು, ನಮ್ಮ ಹೆಮ್ಮೆ. ಎಷ್ಟು ನೀಟ್ನೆಸ್ಸು ಮತ್ತು ಕ್ಲೀನಾಗಿದೆ ಅಂತ ಹೇಳ್ಬೋದು. ಇಲ್ಲೆಲ್ಲ ನೋಡಿ, ನಮ್ಮ ಸ್ನೇಹಿತರು ಇದ್ದಾರೆ, ಅಜಯ್ ಮತ್ತು ದರ್ಶನ್ನು. ನೋಡಿ, ಇದೆಲ್ಲ ಎಷ್ಟು ಸೂಪರಾಗಿದೆ ಅಂದರೆ. ಈಗ ಒಳಗಡೆ ನಾವು ಆ್ಯಕ್ಚುಲಿ ಹೋಗ್ತಾ ಇದ್ದೀವಿ. ಈಗ ಒಳಗಡೆ ಬಂದಿದ್ದೀವಿ, ಚೆಕ್ಕಿನ್ ಆಗಿದ್ದೀವಿ. ನೋಡಿ, ಫಸ್ಟು ಇದೆಲ್ಲ ಬೋರ್ಡೆಲ್ಲ ಯಾವ್ಯಾವ ರೀತಿಯಾಗಿ ಅಂದರೆ ಯಾವ್ಯಾವುದು ಫ್ಲೈಟು ಎಷ್ಟು ಗಂಟೆಗಿದೆ ಮತ್ತು ಯಾವ ಗೇಟ್ ನಂಬರಲ್ಲಿ ಬರುತ್ತೆ ಅಂತ ಎಲ್ಲ ಅನೌನ್ಸ್ ಮಾಡ್ತಾರೆ. ನೋಡಿ, ಅಲ್ಲಿ ತೋರಿಸ್ತಾ ಇದ್ದಾರೆ ನಮ್ಮ ಸ್ನೇಹಿತರು ಯಾವ್ದು ಎಷ್ಟೆಷ್ಟು ಸಮಯಕ್ಕೆ ಬರುತ್ತೆ ಅಂತ. ನಮ್ಮ ಒಂದು ಫ್ಲೈಟು 8 ಗಂಟೆ 10 ನಿಮಿಷಕ್ಕಿದೆ. ನೋಡಿ, ಇಲ್ಲಿ ಗೋವಾ ಅಂತ ತೋರಿಸ್ತಾ, ಇಂಡಿಗೋ 6C6526 ಸರಿಯಾದ ಸಮಯ. ಅದು ಆ್ಯಕ್ಚುಲಿ ಬೋರ್ಡಿಂಗ್ ಪಾಸಲ್ಲಿ 17ನೇ ನಂಬರ್ ಇತ್ತು. ಈಗ 12ಗೆ ಆಗುತ್ತೆ ಅಂತ ಇನ್ನೂ ಅಲೌನ್ಸ್ ಮಾಡ್ತಾರೆ. ಲಾಸ್ಟ್ ಮಿನಿಟಲ್ಲಿ ಚೇಂಜ್ ಆಗ್ಬೋದು. ನೀನು ಆ ಕಡೆ ಬಣ್ಣ ಈ ಕಡೆ ತಗೊಳ್ತೀನಿ, ಚೆನ್ನಾಗಿರುತ್ತೆ. ನಮ್ಮದು ಫ್ಲೈಟ್ ಹೊರಡೋದಕ್ಕೆ ಇನ್ನೂ ತುಂಬ ಸಮಯ ಇತ್ತು. ನಮ್ಮದು ಗೇಟ್ ನಂಬರ್ 17. ಬಟ್ ಅಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ತುಂಬ ಜನ ಇದ್ದರು. ಹಾಗಾಗಿ 16 ಬಂದು ನಾವು ಕೂತ್ಕೊಂಡಿದ್ದೀವಿ. ನೋಡಿ, ಇಲ್ಲೆಲ್ಲ ಫ್ಲೈಟೆಲ್ಲ ಟೇಕ್ ಆಫ್ ಹೋಗ್ತವೆ. ಇಲ್ಲಿಂದ ರನ್ವೇ ಎಲ್ಲ ಇದೆ. ಸೊ ತುಂಬ ಸಮಯ ಇರೋದ್ರಿಂದ ಈಗ ನೋಡಿ, ಸಮಯ ಬಂದ್ಬಿಟ್ಟು 7 ಗಂಟೆ ಅಷ್ಟೇ. 7 ಗಂಟೆ
1 ನಿಮಿಷ, 7 ಗಂಟೆ 2 ನಿಮಿಷ ಇವಾಗ ಟೈಮು. ಸೊ ಇನ್ನೂ ಸಮಯ ಇದೆ. 8:10ಕ್ಕೆ, 8 ಗಂಟೆ 10 ನಿಮಿಷಕ್ಕೆ ಇನ್ನೂ 1 ಅವರ್ ನಮಗೆ ಸಮಯ ಇದೆ. ಸೊ ಹಾಗಾಗಿ ಇಲ್ಲೆಲ್ಲ ಕೂತ್ಕೊಂಡು ನೋಡಿ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಬೇಗನೆ ಬಂದು ಬೇಗ ಚೆಕ್ಕಿಂಗ್ ಎಲ್ಲ ಆಗೋಯ್ತು, ಸೆಕ್ಯೂರಿಟಿ ಚೆಕ್ಕಿಂಗ್ ಎಲ್ಲ ಆಗೋಯ್ತು. ನೋಡಿ ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು. ತುಂಬ ಸೂಪರ್ ಆಗಿದೆ, ಕ್ಲೀನ್ನೆಸ್ಸು ಹೈಜಾನಿಕ್ಕು ಸೂಪರ್ ಆಗಿದೆ. ಯಾವ ಥರ ಲೈಟಿಂಗ್ ಎಲ್ಲ ಪ್ರತಿಯೊಂದು ಕೂಡ ಎಷ್ಟು ಕ್ಲೀನ್ನೆಸ್ ಆಗಿದೆ ಅಂದರೆ ನಿಜವಾಗ್ಲೂ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ಬೊಮ್ಮಟಾಗಿದೆ. ಬಟ್ ಯಾವುದೇ ಕಾರಣಕ್ಕೂ ಏರ್ಪೋರ್ಟಲ್ಲಿ ನೋಡಿ ಬಾರು ಇದೆ, ಹೋಟೆಲ್ಸ್ ಇದೆ, ರೆಸ್ಟೋರೆಂಟ್ ಇದೆ, ಎಲ್ಲ ಇದೆ. ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಯಾವುದೇ ಕಾರಣಕ್ಕೂ ದುಡ್ಡಿದ್ರೆ ನಿಮ್ಮ ಹತ್ರ ತಿನ್ನಲೇಬೇಕು ಅನ್ನೋದಿದೆ, ಯಾವುದೇ ಅಬ್ಜೆಕ್ಷನ್ ಇಲ್ಲ. ಬಟ್ ಮಿಡ್ಲ್ ಕ್ಲಾಸ್ ಜನಗಳಿಗೆ ತುಂಬಾ ಕಾಸ್ಟ್ಲಿ ಅಂತ ಹೇಳ್ತೀನಿ ನಾನು. ಯಾಕೆ ಅಂದರೆ ಒಂದು ಉಪ್ಪುಮಾ, ಒಂದೇ ಒಂದು ಉಪ್ಪುಮಾ ಅಲ್ಲಿ ರೇಟ್ ನಾವು ನೋಡಿದ್ದಕ್ಕೆ 419 ರೂಪಾಯಿ, 419 ರೂಪಾಯಿ ಇದೆ. ಅಷ್ಟು ಕಾಸ್ಟ್ಲಿ ಒಂದು ಉಪ್ಪಿಟ್ಟಿಗೆ. ಅದು ಎಷ್ಟು ಕೊಡ್ತಾರೆ ಗೊತ್ತಿಲ್ಲ ಕ್ವಾಂಟಿಟಿ, ಬಟ್ ಕ್ವಾಲಿಟಿ ಹೇಗಿದೆ ಗೊತ್ತಿಲ್ಲ. ಬಟ್ 419 ರುಪೀಸು ಪ್ರತಿಯೊಂದು ಅಷ್ಟೇ. ನೋಡಿ ಒಂದು ದೋಸೆ ತಿಂತೀರಾ ಅಂದರೆ ಮಿನಿಮಮ್ ಅಂದರೆ ಒಂದು 300 ರೂಪಾಯಿ ತನಕ ಆಗುತ್ತೆ. ಒಂದು ಕಾಫಿಗೆ ಇಲ್ಲಿ ಏರ್ಪೋರ್ಟ್ ಒಳಗಡೆ 250 ರೂಪಾಯಿ ಇದೆ, ಅಷ್ಟು ಕಾಸ್ಟ್ಲಿ ಇದೆ. ಬಟ್ ನಾನು ಏನು ಹೇಳ್ತೀನಿ ಅಂದರೆ ದುಡ್ಡಿರೋರು ತಿನ್ಬೋದು, ಅದು ಅವ್ರವ್ರ ವೈಯಕ್ತಿಕ. ನಾನು ಯಾರಿಗೂ ತಿನ್ನಿ ಮತ್ತು ತಿನ್ನಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ ರೇಟ್ ಎಷ್ಟಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ ಇಲ್ಲೆಲ್ಲ ಸೆಕ್ಯೂರಿಟಿ ಚೆಕ್ಕಿಂಗ್ ಎಲ್ಲ ನಾವು ಅವಾಗಲೇ ಆ್ಯಕ್ಚುಲಿ ಅಲ್ಲೆಲ್ಲ ವಿಡಿಯೋ ಮಾಡೋಂಗಿಲ್ಲ, ನಾವು ಸೆಕ್ಯೂರಿಟಿ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಇನ್ನೂ 1 ಅವರ್ ಟೈಮ್ ಇದೆ. ಮತ್ತು ಏನಾದರೂ ಪರ್ಚೇಸ್ ಮಾಡಬೇಕು ಅನ್ನೋದಾದರೆ ತುಂಬಾ ಇದೆ ಪರ್ಚೇಸಿಂಗ್ಗೆ, ತುಂಬಾ ಇದೆ, ಏನು ಬೇಕಾದ್ರೂ ಸಿಗುತ್ತೆ. ಬಟ್ ಹೆವಿ ಕಾಸ್ಟ್ಲಿ, ತುಂಬ ಕಾಸ್ಟ್ಲಿ ಆಗುತ್ತೆ ರೇಟು. ನೋಡಿ ಅಲ್ಲೆಲ್ಲ ಎಲ್ಲ ರೀತಿ ಅಂಗಡಿಗಳಿದೆ. ಲಗೇಜು, ನಿಮಗೆ ಸೂಟ್ ಕೇಸ್ ಬೇಕಾ, ಮತ್ತು ಟಾಯ್ಸ್ ಬೇಕು, ಎಲ್ಲ ಇದೆ. ಮಕ್ಕಳು ಕೂಡ ಅಷ್ಟು ಇದೆ. ನೋಡಿ ಮೇಲೆಲ್ಲ ತುಂಬ ನೀಟ್ನೆಸ್ಸು ಮತ್ತು ಕ್ಲೀನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಏರ್ಪೋರ್ಟಲ್ಲಿ. ನೋಡಿ ಎಲ್ಲೂ ಹುಡುಕಿದ್ರು ಕೂಡ ಏನು ಧೂಳು ಕಸ ಈ ಥರ ಎಲ್ಲೂ ಇರಲ್ಲ. ಯಾಕೆಂದರೆ ಇಂಟರ್ನ್ಯಾಷನಲ್, ಕೆಂಪೇಗೌಡ ಇಂಟರ್ನ್ಯಾಷನಲ್ ನಮ್ಮ ಬೆಂಗಳೂರು ನಮ್ಮ ಹೆಮ್ಮೆ ಇದು ಆ್ಯಕ್ಚುಲಿ. ನೋಡಿ ಕೂಲ್ ಡ್ರಿಂಕ್ಸ್ ಎಲ್ಲ ಪ್ರತಿಯೊಂದು ಮಾಡ್ತಾರೆ. ಏನೇ ತೊಗೊಂಡ್ರು ಸ್ವಲ್ಪ ಎಕ್ಸ್ಪೆನ್ಸಿವ್, ತುಂಬಾ ಎಕ್ಸ್ಪೆನ್ಸಿವ್, ಸ್ವಲ್ಪ ಅಲ್ಲ ಇಲ್ಲಿ. ಓಕೆ ಫ್ರೆಂಡ್ಸ್, ಇದು ಏರ್ಪೋರ್ಟು ಇವತ್ತಿನ ಈ ಒಂದು ವ್ಲಾಗಲ್ಲಿ. ಮತ್ತು ನಾವು ಗೋವಾಕ್ಕೆ ಹೋಗಿ ಫ್ಲೈಟಲ್ಲಿ ಹೋಗ್ತೀವಿ, ಅದು ಕೂಡ ನಾವು ವಿಡಿಯೋ ಮಾಡ್ತೀವಿ. ಇಲ್ಲೆಲ್ಲ ಟೈಮಿಂಗ್ಸು ಮತ್ತು ಗೇಟ್ ನಂಬರು ಎಲ್ಲ ತೋರಿಸ್ತಿರ್ತಾರೆ. ನೋಡ್ಕೊಂಡು ನಾವು ಗೇಟ್ ನಂಬರ್ 17 ಇರಬೇಕು, 16 ಲಾಸ್ಟ್ ಮಿನಿಟಲ್ಲಿ ಚೇಂಜ್ ಆಗ್ಬೋದು. ಅದು ಕೂಡ ತುಂಬ ಫ್ಲೈಟ್ಸ್ಗಳು ನಿಂತಿದ್ದಾವೆ ಆ್ಯಕ್ಚುಲಿ. ಇನ್ನೊಂದೇನು ಅಂದರೆ ನೋಡಿ ಕೆಲವೊಂದಕ್ಕೆ ಹಂಗೆ ಇಲ್ಲಿಂದ ಡೈರೆಕ್ಟಾಗಿ ಫ್ಲೈಟ್ ಒಳಗೆ ಎಂಟ್ರಿ ಇರುತ್ತೆ ಒಂದು ಕಂಟೈನರ್ ಮುಖಾಂತರ. ಇನ್ನೊಂದೊಂದು ನೋಡಿ ದೂರ ನಿಂತಿದ್ದಾವೆ ಕೆಲವೊಂದು ಫ್ಲೈಟು. ಆ್ಯಕ್ಚುಲಿ ಅಲ್ಲಿಗೆ ಬಂದ್ಬಿಟ್ಟು ನಿಮ್ಮನ್ನು ಬಸ್ನಲ್ಲಿ ಅಲ್ಲಿ ಡ್ರಾಪ್ ಮಾಡ್ತಾರೆ. ಆ ಥರನೂ ಇರುತ್ತೆ, ಈ ಥರನೂ ಇರುತ್ತೆ. ನಾವು ನಮಗೆ ಮೇ ಬಿ ಇದರೊಳಗಡೆ ಹೋಗಿ ಡೈರೆಕ್ಟ್ ಫ್ಲೈಟ್ಗೆ ಎಂಟ್ರಿ ಅನಿಸುತ್ತೆ, ನೋಡೋಣ. ಈಗ ನಾವು ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ತುಂಬ ಫ್ಲೈಟ್ಸ್ಗಳು ನಿಂತಿದ್ದಾವೆ. ನಾವು ಡೈರೆಕ್ಟು ಇದರೊಳಗಿಂದ ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿಂದ ಅಟ್ಯಾಚ್ ಮಾಡುತ್ತೆ ಡೈರೆಕ್ಟ್ ಫ್ಲೈಟ್ ಒಳಗಡೆ. ಬಟ್ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು. ತುಂಬ ಒಳಗಡೆಯಿಂದ ನೋಡಿ ಯಾವ ರೀತಿಯಾಗಿ ಎಂಟ್ರಿ ಇದೆ ಅಂತ. ಇಲ್ಲೂ ಕೂಡ ಬೋರ್ಡಿಂಗ್ ಪಾಸ್ ತೋರಿಸ್ಬೇಕಾಗುತ್ತೆ, ಸೆಕ್ಯೂರಿಟಿ ಇರ್ತಾರೆ. ತುಂಬ ಕಡೆ ಸೆಕ್ಯೂರಿಟಿ ಚೆಕಿಂಗ್ ಇರುತ್ತೆ. ಇಲ್ಲಿ ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ರು. ಓಕೆ, ಅಲ್ಲಿ ಮಾಡೋಕ್ಕಾಗಲಿಲ್ಲ. ಮತ್ತು ಇಲ್ಲಿ ಒಳಗಡೆ ಈಗ ಬಂದಿದ್ದೀವಿ. ಇದು ಆಲ್ಮೋಸ್ಟ್ ಹೌಸ್ಫುಲ್ ಆಗಿಬಿಟ್ಟಿದೆ, ತುಂಬ ಜನ ಇದ್ದಾರೆ. ಯಾವುದು ಸೀಟು ಖಾಲಿ ಇಲ್ಲ ನನ್ನ ಪ್ರಕಾರ. ನೋಡಿದ್ರೆ ತುಂಬ ಜನ, ಎಲ್ಲ ಸೀಟೆಲ್ಲ ಫಿಲಪ್ ಆಗಿದೆ. ನೋಡಿ ಈಗ ಫ್ಲೈಟು ಮೂವ್ ಆಗ್ತಾಯಿದೆ, ರನ್ವೇನಲ್ಲಿದೆ. ಸ್ವಲ್ಪ ಹೊತ್ತಲ್ಲೇ ಟೇಕ್ ಆಫ್ ಆಗುತ್ತೆ. ನೋಡೋಣ ಮೇಲೆ ಹೋದ್ಮೇಲೆ ಯಾವ ರೀತಿಯಾಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಇನ್ನೊಂದು ರನ್ವೇನಲ್ಲಿದೆ ನೋಡಿ. ಈಗ ರನ್ವೇನಲ್ಲಿ ಫುಲ್ ಫಾಸ್ಟ್ ಇದೆ. ಈಗ ಟೇಕ್ ಆಫ್ ಆಗ್ತಾಯಿದೆ. ಆಯಿತು
ಈಗ ನಾವು ಗಗನದಲ್ಲಿ ತೇಲುತ್ತಾ ಇದ್ದೇವೆ. ಇವ್ನು ನೋಡಿ ಕೈ ಕಟ್ಕೊಂಡು ಹೆಂಗೆ ಕೂತಿದ್ದಾನೆ ನೋಡಿ. ಟೇಕ್ ಆಫ್ ಆಗಿ ಮೇಲೆ ಹೋಗ್ತಿದ್ದಾಗೆ ಎಲ್ಲ ನಮ್ಮ ಒಂದು ಬ್ಯಾಂಗ್ಳೂರ್ ಸಿಟಿ ಕಾಣುತ್ತೆ ನೋಡಿ. ನೋಡಿ ಮೋಡ ಬಂತು, ಫುಲ್ಲು ಮೋಡ ಬರ್ತಾಯಿದೆ. ಈಗ ಮೋಡ ಬರ್ತಾ ಇದ್ದಂಗೆ ಏನೂ ಕಾಣೋಲ್ಲ, ಸ್ವಲ್ಪನೂ ಕೆಳಗಡೆ ಏನೂ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ. ಏನು ಒಂದು ಸ್ವಲ್ಪ ಕೂಡ ಕಾಣಿಸ್ತಾ ಇಲ್ಲ. ಬಿಸಿಲಿದೆ, ಒಂದು ಸ್ವಲ್ಪನೂ ಕೂಡ ಕಾಣಿಸ್ತಾ ಇಲ್ಲ. ನೋಡೋಣ ಇನ್ನೂ ಮೇಲೆ ಹೋದರೆ ಸ್ವಲ್ಪ ಏನಾದರೂ ಕಾಣಿಸುತ್ತೆ. ಮೋಡಗಳೆಲ್ಲ ಬಂದ್ಬಿಟ್ಟಿದೆ. ಅದೇ ಮೋಡಗಳು ಡಿಕ್ಕಿ ಹೊಡೆದು ಮಳೆಯಾಗಿ ಕೆಳಗಡೆ ಬರೋದು. ಮೇಲಿರೋದೆಲ್ಲ ಆಕಾಶ. ಸ್ನೇಹಿತರೆ, ಸತತ 1 ಗಂಟೆಯ ನಂತರ ನಾವು ಈಗ ಗೋವಾಕ್ಕೆ ಬರ್ತಾಯಿದ್ದೀವಿ ನೋಡಿ. ಎಲ್ಲಿ ನೋಡಿದ್ರು ಫುಲ್ಲು ಗ್ರೀನು, ಫುಲ್ಲು ಕಾಡಿದೆ ಇಲ್ಲಿ. ಈಗ ಫ್ಲೈಟು ಕೆಳಗಡೆ ಇಳೀತಾ ಇದೆ ನೋಡಿ, ಯಾವ ರೀತಿ ಕಾಣಿಸ್ತಾ ಇದೆ ಕೆಳಗಡೆ. ನಾವು ಈಗ ಈ ಒಂದು ಫ್ಲೈಟು ಕೆಳಗಡೆ ಇಳಿದಿದೆ, ರನ್ವೇ ಆಗ್ತಾಯಿದೆ. ಕೆಲವು ನಿಮಿಷದಲ್ಲಿ ಗೋವಾ ಏರ್ಪೋರ್ಟ್, ಮನೋಹರ ಏರ್ಪೋರ್ಟನ್ನು ತಲುಪಲಿದ್ದೇವೆ. ನಾವು ಈಗ ಕೆಳಗಡೆ ಇಳಿದೀವಿ ನೋಡಿ. ಇಲ್ಲಿ ಈ ಫ್ಲೈಟ್ಗೆಲ್ಲ ಪೆಟ್ರೋಲು ಮತ್ತು ತುಂಬಿಸ್ತಾರೆ. ಇದು ಇಳಿದಿದ ತಕ್ಷಣ ಪೆಟ್ರೋಲನ್ನು ಹಾಕ್ತಾ ಇದ್ದಾರೆ. ಈಗ ನೋಡಿ ನಾವು ಕೆಳಗಡೆ ಇಳಿಬೇಕಲ್ಲ, ಅಲ್ಲಿ ಹತ್ತೋವಂಥ ಸಮಯದಲ್ಲಿ ಹಾಗೆ ಫ್ಲೈಟ್ ಒಳಗಡೆ ಬಂದ್ಬಿಡ್ತೀವಿ, ಗೊತ್ತೇ ಆಗೋದಿಲ್ಲ ಬರೋದು ನೋಡಿ. ಹತ್ತೋವಂಥ ಸಮಯದಲ್ಲಿ ಆ ಥರ ಇದ್ದರೆ, ಇಳಿಯುವ ಸಮಯದಲ್ಲಿ ಸ್ವಲ್ಪ ಈ ಕಡೆ ನಿಲ್ಲಿಸಿರ್ತಾರೆ. ಆಗ ಬಸ್ಗಳು ಬಂದು ಈ ಥರ ನೋಡಿ, ಬಸ್ ಬರ್ತಾಯಿದ್ದೀರಾ, ಈ ಥರ ಬಸ್ಗಳಲ್ಲಿ ನಮ್ಮನ್ನ ಪಿಕಪ್ ಮಾಡಿ ಅಲ್ಲಿ ಏರ್ಪೋರ್ಟಲ್ಲಿ ಡ್ರಾಪ್ ಮಾಡ್ತಾರೆ. ಇಲ್ಲಿ ನಮಗೆ ಒಂದು 200-300 ಮೀಟರ್ ಇರುತ್ತೆ ಅಷ್ಟೇ, ಜಾಸ್ತಿ ಏನಿರೋದಿಲ್ಲ ನೋಡಿ. ಇಲ್ಲೆಲ್ಲ ಫ್ಲೈಟಲ್ಲಿ ಈ ಥರ ಹಾಕಿರ್ತಾರೆ. ಇಲ್ಲೆಲ್ಲ ಕೆಳಗಡೆ ಇಳಿದು ನಾವು ಬಸ್ ಹತ್ಕೊಂಡು ಹೋಗಬೇಕಾಗುತ್ತೆ. ಓಕೆ ಸ್ನೇಹಿತರೆ, ನಾವೀಗ ಏರ್ಪೋರ್ಟಿಂದ ಆಚೆ ಬಂದಿದ್ದೀವಿ. ನಾವು ಈಗ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು, ನಮ್ಮದು ಕಲ್ಲಗುಟ್ಟೆ ಬೀಚು, ಅಲ್ಲಿಗೆ ನಾವು ಟ್ಯಾಕ್ಸಿ ಬುಕ್ ಮಾಡ್ಕೊಳಕ್ಕೆ ಹೋದರೆ 1800, 1500, 2000 ಈ ಥರ ಕೇಳ್ತಾರೆ. ಬಟ್ ಇಲ್ಲಿ ಬಸ್ ಇರುತ್ತೆ, ತುಂಬ ಬಸ್ ಇರುತ್ತೆ. ಹೋಗಿ ವಿಚಾರಿಸಿ ನಾವು ಹೋಗಬೇಕು. ನಾವು ಈ ಬಸ್ಸಲ್ಲಿ ಹೋಗ್ತಿದ್ದೀವಿ. ಕೇಳ್ದೋ, ಹೌದು ಹೋಗುತ್ತೆ ಅಂತ ಅವ್ರು ಹೇಳಿದ್ರು. ಸೊ ಹಂಗಾಗಿ ನಾವು ಹತ್ತುತ್ತಾ ಇದ್ದೀವಿ. ಒಬ್ರಿಗೆ ಇಲ್ಲಿನ ಟಿಕೆಟು 200 ರೂಪಾಯಿ. ಕಲ್ಲಂಗುಟ್ಟೆ ಬೀಚಿಂದ ಏರ್ಪೋರ್ಟಿಂದ ಕಲ್ಲಂಗುಟ್ಟೆ ಬೀಚ್ಗೆ 200 ರೂಪಾಯಿ ಒಬ್ರು ಟಿಕೆಟು. ನಮ್ಮ 3 ಜನಕ್ಕೆ 600 ರೂಪಾಯಿ ಆಯಿತು. ಒಂದು 45 ಮಿನಿಟ್ಸ್ ಎಲ್ಲ ರೀಚ್ ಆಗುತ್ತೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನೋಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ಮುಂದೆ ಇನ್ನೂ ಅನೇಕ ಈ ವಿಡಿಯೋ ಗೋವಾ ಸೀರೀಸ್ ಬರುತ್ತೆ. ಥ್ಯಾಂಕ್ ಯು.